ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನು. ಮೊದಲಿಗೆ ಮೇಷರಾಶಿ. ಉತ್ಸಾಹ ಹೆಚ್ಚಾಗಿರುವಂಥ ದಿನ. ಕೆಲಸದ ನಿರ್ಧಾರಗಳು ಮುಂದಿನ ಹಂತಕ್ಕೆ ನೆರವಾಗುತ್ತವೆ. ಸಹ ಉದ್ಯೋಗಿಗಳ ಮಾತುಕತೆ ಮತ್ತು ಕುಟುಂಬದ ಸಲಹೆ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ವೃಷಭ ರಾಶಿ. ನಿಧಾನಗತಿ ಇದ್ರೂ ಸ್ಥಿರತೆಯ ಭಾವನೆ ಕಾಣಿಸುತ್ತದೆ. ಹಿಂದಿನ ಪ್ರಯತ್ನಗಳಿಗೆ ಮಾನ್ಯತೆ ಸಿಗಬಹುದು. ಹಣ ಉಳಿಸುವ ಯೋಚನೆ ಬಲವಾಗುತ್ತದೆ. ಮಿಥುನ ರಾಶಿ. ಒಂದೇ ಸಮಯದಲ್ಲಿ ಹಲವು ವಿಚಾರಗಳು ಮನಸ್ಸಿನಲ್ಲಿ ಓಡಾಡುತ್ತವೆ. ಆದ್ಯತೆ ನಿಗದಿಪಡಿಸಿದರೆ ಗೊಂದಲ ಕಡಿಮೆಯಾಗುತ್ತದೆ. ಹಣದ ತುರ್ತು ನಿರ್ಧಾರ ತಪ್ಪಿಸಿ. ಕಟಕ ರಾಶಿ. ಭಾವನೆಗಳು ಹೆಚ್ಚು ಪ್ರಭಾವ ಬೀರುವ ದಿನ. ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗಬಹುದು. ವಿಶ್ರಾಂತಿಯ ಅಗತ್ಯ ಇದೆ. ಸಿಂಹ ರಾಶಿ. ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣಗಳು ಹೊರಹೊಮ್ಮುತ್ತವೆ. ಯೋಜಿತ ಹಣಕಾಸು ಕ್ರಮ ಲಾಭ ನೀಡುತ್ತದೆ. ಅಹಂಕಾರದಿಂದ ಸಾಧ್ಯವಾದಷ್ಟು ದೂರ ಇರಿ. ಕನ್ಯಾ ರಾಶಿ. ಸಣ್ಣ ತಪ್ಪುಗಳನ್ನು ಸರಿಪಡಿಸುವ ಅವಕಾಶ ಸಿಗುತ್ತದೆ. ಲೆಕ್ಕಾಚಾರ ಸ್ಪಷ್ಟವಾಗಿರುತ್ತದೆ. ಆರೋಗ್ಯದ ನಿಯಮ ಪಾಲನೆ ಉಪಯುಕ್ತ. ತುಲಾ ರಾಶಿ. ಕೆಲಸ ವೈಯಕ್ತಿಕ ಜೀವನದ ಸಮತೋಲನಕ್ಕೆ ಒತ್ತು ನೀಡುತ್ತೀರಿ. ಸೌಮ್ಯ ಮಾತುಗಳು ಸಂಬಂಧಗಳಲ್ಲಿ ಸ್ಪಷ್ಟತೆ ಕೊಡುತ್ತದೆ. ವೃಶ್ಚಿಕ ರಾಶಿ. ಆಂತರಿಕ ದೃಢತೆ ನಿರ್ಧಾರಗಳಲ್ಲಿ ನೆರವಾಗುತ್ತವೆ. ಅಪಾಯದ ಹಣಕಾಸು ಹೆಜ್ಜೆ ತಪ್ಪಿಸಿ. ಆರೋಗ್ಯದ ಕಡೆ ಎಚ್ಚರ ವಹಿಸಿ. ಧನು ರಾಶಿ. ಹೊಸ ಅವಕಾಶಗಳು ಮತ್ತು ಸಂಪರ್ಕಗಳ ಬಗ್ಗೆ ಯೋಚನೆ ಮೂಡುತ್ತದೆ. ಉತ್ಸಾಹ ಹೆಚ್ಚಿರುತ್ತದೆ, ಆದರೆ ಅತಿಯಾದ ಆತುರ ಬೇಡ. ಮಕರ ರಾಶಿ. ಜವಾಬ್ದಾರಿಗಳು ಹೆಚ್ಚಾದ್ರೂ ನಿಮ್ಮ ಶ್ರಮ ಫಲ ನೀಡುತ್ತದೆ. ದೀರ್ಘಕಾಲದ ಹಣಕಾಸು ಯೋಚನೆಗಳ ಬಗ್ಗೆ ಚಿಂತನೆ ನಡೆಯುತ್ತದೆ. ಕುಂಭ ರಾಶಿ. ವಿಭಿನ್ನ ಆಲೋಚನೆಗಳು ಕಾರ್ಯರೂಪಕ್ಕೆ ಬರಬಹುದು. ಅನಿರೀಕ್ಷಿತ ಖರ್ಚಿಗೆ ಸಾಧ್ಯತೆ. ಆರೋಗ್ಯದ ಕಡೆ ಗಮನ ಅಗತ್ಯ. ಕೊನೆಯದಾಗಿ ಮೀನರಾಶಿ. ಸಂವೇದನೆ ಮತ್ತು ಸೃಜನಶೀಲತೆ ಹೆಚ್ಚಾಗಿರುವ ದಿನ. ವಿಶ್ರಾಂತಿ ಹಾಗೂ ಮೌನ ಸಮಯ ಮನಸ್ಸಿಗೆ ಹಗುರತೆಯನ್ನ ನೀಡುತ್ತದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.